ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 7 ಪಂಚತಂತ್ರ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಪೂರ್ವ, ಅಪರೂಪದ, ಶ್ರೇಷ್ಠವಾದ. ಉದಾತ್ತ, ಶ್ರೇಷ್ಠ. ಊಳಿ, ಗಟ್ಟಿಯಾಗಿ ಕೂಗಿ. ಏಕಾಂತ, ಪ್ರಶಾಂತ ಸ್ಥಳ. ಕಂಗಾಲು, ದುರ್ಬಲವಾಗು. ಕಾಲಿಗೆ ಬುದ್ಧಿ ಹೇಳು, ಓಡಿ ಹೋಗು. ಕೊಂಚ, ಸ್ವಲ್ಪ. ಗುಹೆ, ಗವಿ. ಕಲ್ಲಿನ ದೊಡ್ಡ ಕೊಠರೆ. ಛಾವಣಿ, ಮಾಳಿಗೆ, ಮನೆ ಮೇಲಿನ ಆವರಣ. ನಿಶ್ಚಯಿಸು, ನಿರ್ಧರಿಸು, ಗೊತ್ತು ಮಾಡು. ನಿರ್ಜನ, ಜನವಸತಿ ಇಲ್ಲದ. ಪಟ್ಟ, ಅಧಿಕಾರ, ಸ್ಥಾನ. ಪಲಾಯನ, ಓಟ, ಪರಾರಿ, ತಪ್ಪಿಸಿಕೋ. ಮಂದಿ, ಜನ. ಮುಸ್ಸಂಜೆ, ಸೂರ್ಯ ಮುಳುಗುವ ಸಮಯ. ಲಕ್ಷ್ಯ, ಗಮನ. ವ್ಯರ್ಥ, ನಿರುಪಯುಕ್ತ. ಸಂದೇಹ, ಸಂಶಯ, ಅನುಮಾನ. ಪುರಾತನ, ಹಳೆಯ ಕಾಲದ. ಮುಂದಿನ ಭಾಗ: ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ಏಕೆ ದುಃಖವಾಯಿತು? ಉತ್ತರ: ರಾಜನ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದ ಕಾರಣ ರಾಜನಿಗೆ ತನ್ನ ಮಕ್ಕಳ ಬಗ್ಗೆ ದುಃಖವಾಯಿತು. ಎರಡನೆಯ ಪ್ರಶ್ನೆ: ರಾಜನು ವಿದ್ವಾಂಸರ ಸಭೆಯನ್ನು ಏಕೆ ಕರೆದನು? ಉತ್ತರ: ರಾಜಕುಮಾರರು ಅಧ್ಯಾಪಕರನ್ನು ಕಂಡರೆ ಓಡಿ ಹೋಗುತ್ತಿದ್ದರು. ಆದುದರಿಂದ ಅವರಿಗೆ ಶಿಕ್ಷಣವನ್ನು ಕೊಡಿಸಲು ರಾಜನು ವಿದ್ವಾಂಸರ ಸಭೆಯನ್ನು ಕರೆದನು. ಮೂರನೆಯ ಪ್ರಶ್ನೆ: ವಿಷ್ಣು ಶರ್ಮನು ರಾಜನಿಗೆ ಏನೆಂದು ಹೇಳಿದನು? ಉತ್ತರ: ವಿಷ್ಣು ಶರ್ಮನು ರಾಜನಿಗೆ, ಮಹಾರಾಜರೇ, ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದುದನ್ನು ಮಾಡುತ್ತೇನೆ ಎಂದನು. ನಾಲ್ಕನೆಯ ಪ್ರಶ್ನೆ: ವಿಷ್ಣು ಶರ್ಮ ಕಥೆಗಳನ್ನು ಹೇಗೆ ಆರಂಭಿಸುತ್ತಿದ್ದನು? ಉತ್ತರ: ವಿಷ್ಣು ಶರ್ಮ ಕಥೆಗಳನ್ನು ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ, ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು ಎಂದು ಆರಂಭಿಸುತ್ತಿದ್ದನು. ಐದನೆಯ ಪ್ರಶ್ನೆ: ಸಿಂಹವು ನರಿಯನ್ನು ಹೇಗೆ ಸ್ವಾಗತಿಸಿತು? ಉತ್ತರ: ಸಿಂಹವು ನರಿಯನ್ನು ನರಿರಾಯರೇ, ಬರಬೇಕು ಬರಬೇಕು ಎಂದು ಸ್ವಾಗತಿಸಿತು. ಆರನೆಯ ಪ್ರಶ್ನೆ: ನರಿಯು ತನ್ನ ಗುಹೆಯನ್ನು ಏಕೆ ತ್ಯಜಿಸಿತು? ಉತ್ತರ: ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಗುಹೆಯನ್ನು ತ್ಯಜಿಸಿತು. ಏಳನೆಯ ಪ್ರಶ್ನೆ: ಮಾತನಾಡುವ ಗುಹೆ ಕಥೆಯ ನೀತಿ ಏನು? ಉತ್ತರ: ಮಾತನಾಡುವ ಗುಹೆ ಕಥೆಯ ನೀತಿ ಪ್ರತಿಯೊಬ್ಬನೂ ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕು ಎಂಬುದಾಗಿದೆ. ಮುಂದಿನ ಭಾಗ: ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ವಿಷ್ಣು ಶರ್ಮನು ಯಾರು? ಆತನ ಮಾತುಗಳಿಂದ ರಾಜನಿಗೆ ಏಕೆ ಸಂತೋಷವಾಯಿತು? ಉತ್ತರ: ವಿಷ್ಣು ಶರ್ಮ ಒಬ್ಬ ವಿದ್ವಾಂಸ.
ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ. ಅಂಥ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬ ಸಂತೋಷವಾಯಿತು. ಎರಡನೆಯ ಪ್ರಶ್ನೆ, ವಿಷ್ಣು ಶರ್ಮನು ರಾಜಕುಮಾರರಿಗೆ ಪಾಠ ಹೇಳಿಕೊಡುತ್ತಿದ್ದ ಸ್ಥಳ ಯಾವ ರೀತಿ ಇತ್ತು? ಉತ್ತರ, ಅರಮನೆಯ ಸುತ್ತ ಎತ್ತರವಾದ ಮರಗಿಡಗಳಿದ್ದವು. ಉದ್ದವಾಗಿಯೂ ತುಂಬ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು. ವಿಷ್ಣು ಶರ್ಮ ಛಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಯಲ್ಲಿ ರಾಜಕುಮಾರರಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದನು. ಮೂರನೆಯ ಪ್ರಶ್ನೆ, ಸಿಂಹವು ನರಿ ಗುಹೆಯಲ್ಲಿಯೇ ಏಕೆ ಉಳಿಯಿತು? ಉತ್ತರ, ಸಿಂಹವು ಆಹಾರವನ್ನು ಹುಡುಕಿಕೊಂಡು ಬರುವಾಗ ನರಿಯ ಗುಹೆ ಸಿಕ್ಕಿತು. ಅಲ್ಲಿಯೇ ವಿಶ್ರಾಂತಿ ಪಡೆದು ನಂತರ ನರಿಯು ಹಿಂತಿರುಗಿ ಬಂದಾಗ ಸವಿಯೂಟ ಮಾಡಲು ಸಿಂಹವು ನರಿಯ ಗುಹೆಯಲ್ಲಿಯೇ ಉಳಿಯಿತು. ನಾಲ್ಕನೆಯ ಪ್ರಶ್ನೆ, ನರಿಯು ಗುಹೆಯ ಒಳಗೆ ಸಿಂಹ ಇರುವುದನ್ನು ಹೇಗೆ ಪರೀಕ್ಷಿಸಿತು? ಉತ್ತರ, ನರಿಯು ಮುಸ್ಸಂಜೆಗೆ ಗುಹೆಯನ್ನು ಪ್ರವೇಶಿಸುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡಿದ್ದರಿಂದ ಗುಹೆಯ ಒಳಗೆ ಸಿಂಹ ಇರುವುದನ್ನು ಪರೀಕ್ಷಿಸಲು ಯೋಚಿಸಿ, ಎಲೈ ಮಾತನಾಡುವ ಗುಹೆಯೇ, ನಿನಗೇನಾಗಿದೆ? ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ. ಆದರೆ ಈ ದಿನ ನೀನು ಮೌನ, ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೆ ಎಂದಾಗ ಸಿಂಹ ನರಿರಾಯರೇ ಬರಬೇಕು ಎಂದಿತು. ಮುಂದಿನ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಪಂಚತಂತ್ರದ ಕಥೆಗಳು ಹುಟ್ಟಿಕೊಂಡದ್ದು ಹೇಗೆ? ಉತ್ತರ, ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ 3 ಮಂದಿ ಗಂಡು ಮಕ್ಕಳಿದ್ದರು. ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು. ಇದನ್ನು ಕಂಡ ರಾಜನಿಗೆ ಬಹಳ ನೋವು ಉಂಟಾಯಿತು. ವಿದ್ಯೆ ಕೊಡಿಸಲು ಅಧ್ಯಾಪಕರನ್ನು ರಾಜ ನೇಮಿಸಿದರೆ ಮಕ್ಕಳು ಓಡಿ ಹೋಗುತ್ತಿದ್ದರು. ಇದರಿಂದ ನೊಂದ ರಾಜ ತನ್ನ ಆಸ್ಥಾನ ವಿದ್ವಾಂಸರನ್ನು ಕರೆಸಿ ತನ್ನ ಮಕ್ಕಳಿಗೆ ವಿದ್ಯೆ ಕಲಿಸಲು ಸಹಾಯ ಮಾಡಿ ಎಂದು ಬೇಡಿಕೊಂಡನು. ಆಗ ವಿಷ್ಣು ಶರ್ಮನೆಂಬ ವಿದ್ವಾಂಸ ಅರಸನ ಮಕ್ಕಳಿಗೆ ಪಾಠ ಹೇಳಿಕೊಡಲು ಒಪ್ಪಿಕೊಂಡು ಮೃಗ ಪಕ್ಷಿ ಕುರಿತಾದ ನೀತಿ ಕಥೆಗಳನ್ನು ಹೇಳಲು ಆರಂಭಿಸಿದನು. ಅವನ ಆ ಕಥೆಗಳೇ ಪಂಚತಂತ್ರವೆಂದು ಪ್ರಸಿದ್ಧಿಯಾಯಿತು. ಎರಡನೆಯ ಪ್ರಶ್ನೆ, ಮಾತನಾಡುವ ಗುಹೆ ಕಥೆಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಒಂದಾನೊಂದು ಕಾಲದಲ್ಲಿ ಒಂದು ನರಿಯಿತ್ತು. ಅದು ಒಂದು ಗುಹೆಯಲ್ಲಿ ವಾಸವಿತ್ತು. ಒಂದು ದಿನ ನರಿ ಗುಹೆಯಲ್ಲಿ ಇಲ್ಲದ ಸಮಯದಲ್ಲಿ ಒಂದು ಸಿಂಹವು ಆಹಾರವನ್ನು ಹುಡುಕಿಕೊಂಡು ನರಿಯ ಗುಹೆಯ ಹತ್ತಿರ ಬಂದಾಗ ಅದು ನರಿಯ ಗುಹೆ ಎಂಬುದನ್ನು ಖಚಿತಪಡಿಸಿಕೊಂಡು ತನಗೆ ಆಹಾರ ಸಿಗುತ್ತದೆಂದು ಗುಹೆಯಲ್ಲಿಯೇ ವಿಶ್ರಾಂತಿ ಪಡೆಯುತ್ತಿತ್ತು. ಮುಸ್ಸಂಜೆ ನರಿಯು ಮರಳಿ ಗುಹೆಗೆ ಬಂದಾಗ ಅಲ್ಲಿ ಸಿಂಹದ ಅಸ್ಪಷ್ಟ ಹೆಜ್ಜೆ ಗುರುತುಗಳನ್ನು ನೋಡಿ ಯೋಚನೆ ಮಾಡಿ ಹೀಗೆ ಹೇಳಿತು: ಎಲೆ ಮಾತನಾಡುವ ಗುಹೆಯೇ, ನಿನಗೇನಾಗಿದೆ?
ನರಿಯೇ ದಯಮಾಡಿಸಬೇಕು ಎಂದು ನನ್ನನ್ನು ಬರಮಾಡಿಕೊಳ್ಳುವುದಿಲ್ಲವೇ ಎಂದಿತು. ಆಗ ಒಳಗಿದ್ದ ಸಿಂಹವು ತಾನು ಒಳಗೆ ಇರುವುದರಿಂದ ಗುಹೆಗೆ ಹೆದರಿಕೆಯಾಗಿದೆ, ಅದಕ್ಕೆ ಗುಹೆಯು ಮಾತನಾಡುತ್ತಿಲ್ಲ ಎಂದು ತಿಳಿದುಕೊಂಡು ತಾನೇ ನರಿಗೆ ನರಿರಾಯರೇ ಬರಬೇಕು ಎಂದಿತು. ಆಗ ನರಿಯು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೆ ಪ್ರಿಯ ಗುಹೆಯೇ, ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ ಎಂದು ಹೇಳುತ್ತಾ ಅಲ್ಲಿಂದ ಹೋಯಿತು. ಮುಂದಿನ ಭಾಗ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ. ಮೊದಲನೆಯ ಮಾತು, ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರಾ? ಈ ಮಾತನ್ನು ರಾಜನು ವಿದ್ವಾಂಸರಿಗೆ ಹೇಳಿದನು. ಎರಡನೆಯ ಮಾತು, ಎಲೈ ಮಾತನಾಡುವ ಗುಹೆಯೇ ನಿನಗೇನಾಗಿದೆ? ಈ ಮಾತನ್ನು ನರಿಯು ಗುಹೆಯನ್ನು ಕೇಳಿತು. ಮೂರನೆಯ ಮಾತು, ನರಿರಾಯರೇ ಬರಬೇಕು. ಈ ಮಾತನ್ನು ಸಿಂಹ ನರಿಗೆ ಹೇಳಿತು. ಮುಂದಿನ ಭಾಗ. ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ದುಃಖ ಸುಖ, ಲಕ್ಷ್ಯ ಅಲಕ್ಷ್ಯ, ಅರ್ಹ ಅನರ್ಹ, ನಿರಾಶೆ ಆಸೆ, ಜ್ಞಾನ ಅಜ್ಞಾನ, ದ್ವೇಷ ಪ್ರೀತಿ, ಅಸ್ಪಷ್ಟ ಸ್ಪಷ್ಟ, ಧೈರ್ಯ ಅಧೈರ್ಯ. ಮುಂದಿನ ಭಾಗ. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಮೊದಲನೆಯ ಪದ ವಿದ್ಯಾಭ್ಯಾಸ. ಮಕ್ಕಳಿಗೆ ವಿದ್ಯಾಭ್ಯಾಸವು ಅತ್ಯಂತ ಪ್ರಮುಖವಾಗಿದೆ. ಎರಡನೆಯ ಪದ ಅಪೂರ್ವ. ಕನ್ನಡ ನಾಡಿನಲ್ಲಿ ಅಪೂರ್ವವಾದ ಗಿಡಮರಗಳಿವೆ. ಮೂರನೇ ವಾಕ್ಯ ಪರಿಹಾರ. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ. ನಾಲ್ಕನೆಯ ಪದ ಸಂದೇಹ. ಬೇರೆಯವರ ಮೇಲೆ ಸಂದೇಹ ಪಡುವುದು ಸರಿಯಲ್ಲ. ಐದನೆಯ ಪದ ನಿಶ್ಚಯಿಸು. ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕೆಂದು ನಿಶ್ಚಯಿಸಿದ್ದೇನೆ. ಮುಂದಿನ ಭಾಗ. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ, ಅವರಲ್ಲೊಬ್ಬ, ಅವರಲ್ಲಿ ಪ್ಲಸ್ ಒಬ್ಬ, ಮರಗಳಿದ್ದವು, ಮರಗಳು ಪ್ಲಸ್ ಇದ್ದವು, ಒಳಗೊಳಗೆ, ಒಳಗೆ ಪ್ಲಸ್ ಒಳಗೆ, ದುಃಖವಾಯಿತು, ದುಃಖ ಪ್ಲಸ್ ಆಯಿತು, ಗುಹೆಯನ್ನು, ಗುಹೆ ಪ್ಲಸ್ ಅನ್ನು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.